ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಆಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೈರಿ ಫಾರ್ಮ್ಗಳಲ್ಲಿ ನಾವು ಬೆಲ್ಲ ಬಳಕೆಯನ್ನು ಮಾಡಿ ಹಾಲು ಉತ್ಪಾದನೆಯನ್ನು ಸಹ ಹೆಚ್ಚಿಸ್ಬೋದು. ಬೆಲ್ಲ ಬಳಕೆಯಿಂದ ಆ ರಾಸುಗಳ ಒಂದು ದೈಹಿಕ ಶಕ್ತಿನೂ ಸಹ ಇನ್ಸ್ಟ್ಯಾಂಟಾಗಿ ಅಂದರೆ ತಕ್ಷಣಕ್ಕೆ ಒಂದು ರೀತಿ ಎನರ್ಜಿ ಸಿಗುವಂತಹ ಆಹಾರವಾಗಿ ಬಳಕೆ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಸಕ್ಕರೆಯನ್ನು ಬಳಕೆ ಮಾಡಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಬಹುದಾ? ಸೊ ಸಕ್ಕರೆಯಲ್ಲಿ ಯಾವ ಅಂಶ ಹಾಲಿನ ಉತ್ಪಾದನೆಗೆ ಸಹಕಾರಿಯಾಗುತ್ತೆ? ಸೊ ಸಕ್ಕರೆಯನ್ನು ಎಷ್ಟು ಪ್ರಮಾಣದಲ್ಲಿ ಕೊಡೋದ್ರಿಂದ ಆಗುವಂತಹ ದೇಹದಲ್ಲಿ ಅಂದರೆ ರಾಸುಗಳ ದೇಹದಲ್ಲಿ ಆಗುವಂತಹ ಬದಲಾವಣೆಗಳೇನು? ಒಂದು ವೇಳೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆಯನ್ನು ಕೊಟ್ಟರೆ ಸೊ ರಾಸುಗಳಿಗೆ ಏನೆಲ್ಲ ತೊಂದರೆಗಳು ಉಂಟಾಗುತ್ತೆ? ಸೊ ಆ್ಯಕ್ಚುಲಿ ಸಕ್ಕರೆ ಬಳಕೆಯಿಂದ ನಿಜವಾಗ್ಲೂ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತಾ ಇಲ್ವಾ? ಸೊ ಇವುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಾಚ್ ಮಾಡ್ತಾ ಇದ್ರಿ, ಖಂಡಿತ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ಹಾಗೇನೆ ಪ್ರತಿ ವಿಡಿಯೋನೂ ಸಹ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ ಇದೆ. ಸೊ ನೀವು ಸಪೋರ್ಟ್ ಮಾಡ್ತೀರಂತ ನಾನಂತೂ ನಂಬಿದ್ದೇನೆ. ಸೊ ಪ್ಲೀಸ್ ಲೈಕ್ ಆಲ್ ವಿಡಿಯೋಸ್. ಸೊ ಎಲ್ಲರೂ ಲೈಕ್ ಮಾಡಿ. ಸೊ ಅದು ನಮ್ಮ ರಿಕ್ವೆಸ್ಟು. ಸೊ ಲೈಕ್ ಮಾಡ್ತೀರಂತ ನಾನಂತೂ ಭಾವಿಸಿದ್ದೀನಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಂತಿ ಮಾಡೋದು ಬೇಡ. ಸೊ ಓಕೆ, ಸಕ್ಕರೆ ಕೊಡೋದ್ರಿಂದ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ. ಸೊ ನಾನಂತೂ ಬಳಕೆ ಮಾಡಿದ್ದೀವಿ ಸಕ್ಕರೆಯನ್ನು. ಸೊ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ. ಯಾಕೆ ಹಾಲಿನ ಉತ್ಪಾದನೆ ಸಕ್ಕರೆ ಬಳಕೆಯಿಂದ ಹೇಗೆ ಹೆಚ್ಚಾಗುತ್ತೆ? ಸೊ ನಾನು ಹೇಳೋದಕ್ಕೂ ಮುಂಚೆ ನಿಮಗೆ ಸೊ ರಾಸುಗಳಿಗೆ ನಾವು ಪ್ರತಿನಿತ್ಯ ಒಂದು ಇಷ್ಟು % ಆಫ್ ಡ್ರೈ ಮ್ಯಾಟರ್ನ ಅಂದರೆ ಮಾಸ್ ಪರ್ಸೆಂಟನ್ನು ಕೊಡಬೇಕು ಆಹಾರವಾಗಿ. ಸೊ ಅಂದರೆ ಒಣ ಆಹಾರವನ್ನು. ಸೊ ಏನು ಅಂದರೆ ಡ್ರೈ ಆಗಿರ್ತಕ್ಕಂತಹ ಮಾಸ್ ಫುಡ್ಡು ಅಂದರೆ ಒಂದು 3% ಆಫ್ ಕೊಡಬೇಕು. ಡ್ರೈ ಮ್ಯಾಟ್ರನ್ನು ಒಂದು 3% ಕೊಡಬೇಕು. ಅಂದರೆ ಈಗ ಒಂದು ಸಾಮಾನ್ಯವಾಗಿ ಒಂದು 500 kg ತೂಕ ಇರುವಂತಹ ರಾಸುವಿಗೆ ಒಂದು 3% ಅಂತಂದರೆ ಕನಿಷ್ಠ ಒಂದು 16ರಿಂದ 17 kg ಒಣ ಆಹಾರ ಅಂದರೆ ಡ್ರೈ ಮ್ಯಾಟರ್, ಡ್ರೈ ಫೀಡನ್ನು ಕೊಡಬೇಕು. ಸೊ ಇದರಲ್ಲಿ ಕನಿಷ್ಠ ಒಂದು 3%, ಎಷ್ಟು 2 to 3%, 17 kgಯಲ್ಲಿ 2ರಿಂದ 3%ನಷ್ಟು ಈ ಒಂದು ಸಕ್ಕರೆ ಅಂಶ ಇರುತ್ತೆ. ಸೊ ಇದು ಆಟೋಮೆಟಿಕ್ ಇರುತ್ತೆ ಆಲ್ರೆಡಿ. ಬಟ್ ಈ ಅಂಶವನ್ನು ಕೊಡಬೇಕು. ಸೊ ಆ ಅಂಶವನ್ನೇ ನಾವು ಇಲ್ಲಿ ಕೊಡಬೇಕಾದಂತಹ ಸಕ್ಕರೆಯನ್ನು ಅಡಿಷ್ನಲ್ ಆಗಿ ಕೊಡೋಣ ಅಂತ ಹೇಳ್ತಾ ಇರೋದು. ಸೊ ಏನದರಲ್ಲಿ ಇರುತ್ತೆ, ಅದರಲ್ಲಿ ಕಡಿಮೆ ಇರುತ್ತೆ, ಅದು ತೀರಾ ಕಡಿಮೆ ಇರುತ್ತೆ, ಬಟ್ ಅದು ಯೂಸ್ ಆಗುತ್ತೆ. ಆ ಅಂಶವನ್ನು ನಾವು ಅಡಿಷ್ನಲ್ ಆಗಿ ಕೊಡೋಣ ಅಂತ ಹೇಳ್ತಾ ಇರೋದು. ಓಕೆ, ಎಷ್ಟು ಕೊಡಬೇಕು ಪರ್ ಡೇ ಹೇಳ್ತೀನಿ ಮುಂದೆ. ನೀವು ಪ್ರತಿ ಒಂದು ದಿವಸಕ್ಕೆ 300ರಿಂದ 600 ಗ್ರಾಮ್, ಅದಕ್ಕಿಂತ ಹೆಚ್ಚಂತೂ ನೀವು ಕೊಡಲೇಬಾರ್ದು. ಸೊ 300ರಿಂದ 600 ಗ್ರಾಮ್ಸ್ವರೆಗೂ ಮಾತ್ರ ಸಕ್ಕರೆಯನ್ನು ಕೊಡಬೇಕು ಒಂದು ದಿನಕ್ಕೆ. ಸೊ ಅದಕ್ಕಿಂತ ಹೆಚ್ಚು ಕೊಟ್ಟರೆ ಸೊ ಅದು ರಿವರ್ಸ್ ಆಗುತ್ತೆ. ಆಟೋಮೆಟಿಕಲಿ ಅದರ ಟೋಟಲ್ ಮೆಟಬಾಲಿಸಮ್ ಸಿಸ್ಟಮ್ ಏನಿದೆ ಅದು ರಿವರ್ಸ್ ಆಗುತ್ತೆ. ಸೊ 600 ಗ್ರಾಮ್ಗಿಂತ ಹೆಚ್ಚು ಸಕ್ಕರೆಯನ್ನು ನೀವು ಕೊಡಬೇಡಿ. 300ರಿಂದ 600 ಗ್ರಾಮ್ ಒಳಗೆ ಸಕ್ಕರೆಯನ್ನು ಕೊಡಬೇಕು. ಓಕೆ, ಸಕ್ಕರೆಯಲ್ಲಿ ಏನಿದೆ, ಮುಖ್ಯವಾಗಿ ಸಕ್ಕರೆಯಲ್ಲಿ ಗ್ಲೂಕೋಸನ್ನು ನೀವು ನೋಡ್ತೀರಾ. ಸೊ ಅದೇ ರೀತಿ ಡೆಕ್ಟ್ರೋಸ್ ಇದೆ, ಗ್ಲೂಕೋಸ್ ಇದೆ. ಸೊ ನಮಗಿಲ್ಲಿ ಡೆಕ್ಟ್ರೋಸ್ನ ಅವಶ್ಯಕತೆ ಇಲ್ಲ, ಗ್ಲೂಕೋಸ್ ಬೇಕು. ಸೊ ಗ್ಲೂಕೋಸ್ ಏನು ಮಾಡುತ್ತೆ ಇಲ್ಲಿ, ಮುಖ್ಯವಾಗಿ ಜೀರ್ಣಕ್ರಿಯೆಯಲ್ಲಿ ರುಮೆನ್ ರಾಸುಗಳ ದೇಹದಲ್ಲಿ ಇರುವಂತಹ ರುಮೆನ್ನಲ್ಲಿ ಜೀರ್ಣಕ್ರಿಯೆ ಮುಖ್ಯವಾಗಿ ನಡೀತಾ. ಇಲ್ಲೊಂದು 100% ಆಫ್ ಡೈಜೆಷನ್ ನಡೆದೋಗುತ್ತೆ. ಎಲ್ಲಿ ಅಂತ ಅಂದರೆ ಇಲ್ಲಿ ಮುಖ್ಯವಾಗಿ ಆ ಎಂಜೈಮ್ಸ್ ಆಗ್ಬೋದು, ಆ ಮೈಕ್ರೋ ಆರ್ಗಾನಿಸಮ್ಸ್, ಇವುಗಳ ಒಂದು ಸಂಯೋಗದೊಂದಿಗೆ ಆ ಮೆಟಬಾಲಿಸಮ್ ನಡೆಯುತ್ತೆ, ಆ ಒಂದು ಜೀರ್ಣಕ್ರಿಯೆ ನಡೆಯುತ್ತೆ. ಇದಕ್ಕೆ ಸಹಾಯಕವಾಗಿ ಗ್ಲೂಕೋಸ್ ಈ ಒಂದು ಸೂಕ್ಷ್ಮ ಜೀವಿಗಳಿಗೆ ಅಂದರೆ ಅಲ್ಲಿರತಕ್ಕಂತಹ ಎಷ್ಟೋ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಈ ಗ್ಲೂಕೋಸ್ ತುಂಬ ಆಹಾರವಾಗಿ ಪರಿಣಮಿಸುತ್ತೆ. ಸೊ ಅವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅವುಗಳ ಸಂಖ್ಯೆ ಹೆಚ್ಚಾಯಿತು ಅಂತ ಅಂದರೆ ಸೊ ಅಲ್ಲಿ ಆಹಾರದ ಪ್ರತಿಯೊಂದು ಪೋಷಕಾಂಶವು ದೇಹಕ್ಕೆ ಸಿಗುವಂತೆ ಮಾಡುತ್ತೆ. ಸೊ ಅವುಗಳ ಸಂಖ್ಯೆ ಹೆಚ್ಚಾದಾಗ ಅಲ್ಲಿ ಹಾರ್ಮೋನುಗಳ ಒಂದು ಉತ್ಪಾದನೆ ಸಹ ಹೆಚ್ಚಾಗುತ್ತೆ. ಸೊ ಅಂದರೆ ಅವುಗಳ ಒಂದು ಪ್ರಕ್ರಿಯೆ ಅನ್ನೋದು ಹೆಚ್ಚಾಗುತ್ತೆ. ಹೆಚ್ಚಾದಾಗ ಹಾಲಿನ ಉತ್ಪಾದನೆಗೆ ಏನೆಲ್ಲ ಸಹಕಾರಿಯಾಗುತ್ತೆ, ಅದರ ಒಂದು ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಹಾಲು ಉತ್ಪಾದನೆಗೆ ಅದು ತುಂಬಾ ಸಹಕಾರಿಯಾಗುತ್ತೆ. ಸೊ ಇದೊಂದು ರೀತಿ ಆ ಪ್ರೋಸೆಸ್ ಇರುತ್ತೆ. ಮುಖ್ಯವಾಗಿ ಇಲ್ಲಿ ನಡೀತಕ್ಕಂಥದ್ದು ಸಕ್ಕರೆಯಿಂದ ಅಂದರೆ ಗ್ಲೂಕೋಸಿಂದ ಆಗ್ತಕ್ಕಂಥದ್ದು ಜೀರ್ಣಕ್ರಿಯೆಗೆ ಉತ್ತಮ ಸಹಾಯಕ. ಅದರಲ್ಲಿರುವಂತಹ ಗ್ಲೂಕೋಸ್, ಸೊ ಆ ಗ್ಲೂಕೋಸಿಂದ ಆ ಸೂಕ್ಷ್ಮಾಣು ಜೀವಿಗಳು ಏನಿರುತ್ತೆ ರುಮೆನಲ್ಲಿ, ಅವುಗಳ ಒಂದು ಸಂಖ್ಯೆ ಹೆಚ್ಚಾಗುತ್ತೆ. ಅದಕ್ಕೆ ಬೇಕಾದಂತಹ ಗ್ಲೂಕೋಸನ್ನು ತೆಗೆದುಕೊಂಡು ಅವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅವುಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಅವುಗಳ ಒಂದು ಪ್ರಕ್ರಿಯೆ ಅನ್ನೋದು ಸ್ಪೀಡಪ್ ಆಗುತ್ತೆ. ಸೊ ನಾವಿಲ್ಲಿ ಬೆಲ್ಲವನ್ನು ಲಾಸ್ಟ್ ಟೈಮ್ ಬೆಲ್ಲವನ್ನು ಹೇಳಿದ್ವಿ, ಬೆಲ್ಲದಿಂದಲೂ ಸಿಗುತ್ತೆ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ
ಫಾಸ್ಟಾಗಿ ಕೆಲಸ ನಡೆಯಲ್ಲ, ಸ್ವಲ್ಪ ಲೇಟ್ ತಗೊಳುತ್ತೆ. ಬಟ್ ಸಕ್ಕರೆ ಅಂದರೆ ಪ್ಯೂರ್ ಸಕ್ಕರೆಯಲ್ಲಿ ಆ ಗ್ಲೂಕೋಸ್ಗೆ ನಾವು ಒಂದು ಪ್ರತಿರೂಪ ಅಂತ ಹೇಳ್ತೀವಿ, ಇನ್ಸ್ಟಂಟ್ ಎನರ್ಜಿ. ಗ್ಲೂಕೋಸ್ ನಮಗೆ ಎನರ್ಜಿ ಅಲ್ವ. ಸೊ ಆ್ಯಸ್ ಇಟ್ ಈಸ್ ಇಲ್ಲಿ ರಾಸುಗಳು ಸಹ ಸಕ್ಕರೆಯನ್ನು ಕೊಡೋದ್ರಿಂದ ಎಲ್ಲ ಒಂದು ಆ ಪ್ರೋಸೆಸ್, ಅಜೀರ್ಣಕ್ರಿಯೆ ಪ್ರೋಸೆಸ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಆ ಸ್ಪೀಡಾಗಿ ವರ್ಕ್ ಆಗೋದಕ್ಕೆ ಅಂದರೆ ಏನು ಆ ಒಂದು ನಿಧಾನಗತಿಯಲ್ಲಿ ಇರುತ್ತೆ ಅದನ್ನು ಸ್ಪೀಡಪ್ ಆಗಿ ಆ ಜೀರ್ಣಕ್ರಿಯೆಗೆ ಒಳಪಡಿಸಲಿಕ್ಕೆ ಈ ಗ್ಲೂಕೋಸ್ ಸಹಕಾರಿಯಾಗುತ್ತೆ. ಸೊ ಅದು ಮುಖ್ಯವಾಗಿ ಇಲ್ಲಿ ಆ ಒಂದು ಇದರಿಂದ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಅವುಗಳು ಚೆನ್ನಾಗಿ ಫಾಸ್ಟಾಗಿ ವರ್ಕ್ ಆಗುತ್ತೆ. ಅವುಗಳಿಂದ ಈ ಒಂದು ಹಾರ್ಮೋನ್ಸ್ ಚೆನ್ನಾಗಿ ರಿಲೀಸ್ ಆಗುತ್ತೆ. ಸೊ ಅವುಗಳಿಂದ ಹಾಲು ಉತ್ಪಾದನೆಯು ರಿಲೀಸ್ ಆಗುತ್ತೆ ಹೊರತು ಗ್ಲೂಕೋಸ್ ಡೈರೆಕ್ಟಾಗಿ ಕೆಚ್ಚಲಿಗೆ ಹೋಗಿ ಕೆಚ್ಚಲಲ್ಲಿ ಹಾಲು ಉತ್ಪಾದನೆ ಅನ್ನೋದು ಹೆಚ್ಚು ಮಾಡಲ್ಲ. ಸೊ ಅದೊಂದು ರೀತಿ ಪ್ರೋಸೆಸ್ ಆಗಿ ಆ ಒಂದು ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಹಾಗಾದರೆ ಎಷ್ಟು ಕೊಡಬೇಕು ಅಂತಂದರೆ 300ರಿಂದ 600 ಗ್ರಾಮ್ ಒಳಗೆ ಕೊಡಬೇಕು. ಹೆಚ್ಚು ಕೊಟ್ಟರೆ ಏನಾಗ್ಬೋದು, ಒಂದು ವೇಳೆ 600 ಗ್ರಾಮ್ಗಿಂತ ಒಂದು 800 ಒಂದು kg ಅಷ್ಟು ಒಂದು ದಿನಕ್ಕೆ ಕೊಟ್ವಿ ಅಂದರೆ ಏನು ಪ್ರಾಬ್ಲಮ್ ಆಗ್ಬೋದು ಅಂದರೆ, ಸೊ ರೂಮೇನಲ್ಲಿ ಟೋಟಲ್ ಮೆಟಬಾಲಿಸಮ್ ಸ್ಟಾಪ್ ಆಗುತ್ತೆ. ಅಲ್ಲಿ ಗ್ಲೂಕೋಸ್ ಹೆಚ್ಚಾಗ್ಬಿಡುತ್ತೆ ಓವರಾಲ್. ಅಂದರೆ ಕೊಡ್ತಕ್ಕಂಥ ಪ್ರಮಾಣ ಈಗ 17 kg ಮಾಸಲ್ಲಿ ಅಂದರೆ ಡ್ರೈ ಮ್ಯಾಟ್ರಲ್ಲಿ ನಾವು 2% ಕೊಟ್ಟರೆ ಸಾಕು. ನೀವು 5% 6% ಏನಾದರೂ ಕೊಟ್ಟರೆ ಆಮ್ಲೀಯ ಅಜೀರ್ತಿ ಅಂದರೆ ಅಲ್ಲಿ ಗ್ಯಾಸ್ ಫಿಲಪ್ ಆಗಿಬಿಟ್ಟು ಸೊ ಡೈಜೆಷನ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಓವರಾಲ್ ರಿವರ್ಸ್ ಆಗುತ್ತೆ. ಸೊ ಅದಕ್ಕೆ ನಾವು 600 ಗ್ರಾಮ್ಗಿಂತ ಹೆಚ್ಚು ಕೊಡೋದು ಬೇಡ. ಯಾವಾಗ ಕೊಡಬೇಕು ಅಂತ ಅಂದರೆ, ಸೊ ನಾವೀಗ ಕುರು ಹಾಕಿದ ಸ್ಟಾರ್ಟಿಂಗಲ್ಲಿ ಬೆಲ್ಲವನ್ನು ಕೊಡಿ, ಇನ್ಸ್ಟಂಟ್ ಎನರ್ಜಿ ಸಿಗುತ್ತೆ, ಒಂದು 10 days ತನಕ ಬೆಲ್ಲವನ್ನು ಕೊಡಿ ಅಂತ ನಾವು ಹೇಳಿದ್ವಲ್ಲ. ಸೊ ಅದರ ಬದಲಾಗಿ ನೀವು ಸಕ್ಕರೆಯನ್ನು ಕೊಡೋದ್ರಿಂದಲೂ ಸಹ ವರ್ಕ್ ಅನ್ನೋದು ಸ್ಪೀಡಪ್ ಆಗುತ್ತೆ, ಎನರ್ಜಿ ಅನ್ನೋದು ಫಾಸ್ಟಾಗಿ ರಾಸುಗಳಿಗೆ ದೊರೆಯುತ್ತೆ. ಸೊ ನೀವು ಅದಕ್ಕೆ ಬದಲಾಗಿ ನೀವು ಕೊಡಬಹುದು, ಅಂದರೆ ಬೆಲ್ಲಕ್ಕೆ ಬದಲಾಗಿ ಸಹ ಸಕ್ಕರೆಯನ್ನು ಕೊಡಬಹುದು, ಬಟ್ ಹೆಚ್ಚು ಕೊಡೋದು ಬೇಡ. ಸೊ ಅದೊಂದು ಲಿಮಿಟಲ್ಲಿ ಕೊಟ್ಟರೆ ಖಂಡಿತ ಅದರ ಒಂದು ಉಪಯೋಗವನ್ನು ರಾಸುಗಳಿಗೆ ಕೊಟ್ಟಂತಾಗುತ್ತೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಡೈಜೆಷನ್ ಆಗ್ತಾ ಇದೆಯಲ್ಲ. ಕೆಲವೊಂದು ರಾಸುಗಳಿಗೆ ಸೊ ಮೇವು ತಿನ್ನೋದಲ್ಲಿ ಆ್ಯಸ್ ಇಟ್ ಈಸ್ ಹಾಗೆ ಇರ್ತವೆ, ತುಂಬಾ ಮೈದಿರೋ ರೀತಿ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಅವುಗಳು ಮೆಲುಕು ಆಗದೆ ಇರತಕ್ಕಂಥದ್ದು. ಸೊ ಹೊಟ್ಟೆಯಲ್ಲಿ ಜೀರ್ಣವಾಗದೆ ಸ್ಟಾಕ್ ನಿಂತಾಗ ಅವುಗಳಿಗೆ ಈ ರೀತಿಯಾಗಿ ನೀವು ಸಕ್ಕರೆಯನ್ನು ಕೊಡೋದ್ರಿಂದ ಆ ಒಂದು ಡೈಜೆಷನ್ ಸಿಸ್ಟಮನ್ನು ಸ್ಪೀಡಪ್ ಮಾಡಿ ಒಳ್ಳೆ ಆರೋಗ್ಯವನ್ನು ಅವುಗಳಿಗೆ ವೃದ್ಧಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ನೀವು ಸಕ್ಕರೆಯನ್ನು ಕೊಡಬಹುದು ರಾಸುಗಳಿಗೆ. ಸೊ ಎಷ್ಟು ದಿನಕ್ಕೆ ಒಂದ್ಸಲಿ ಕೊಡ್ಬೋದು, ಡೈಲಿ ಕೊಡ್ಬೋದಾ? ಡೈಲಿ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಡೇ ಬೈ ಡೇ ಕೊಟ್ಟರು ಓಕೆ. ಸೊ ಇಲ್ಲ ಅಂತ ಅಂದರೆ ವಾರಕ್ಕೆ ಒಂದು 3 ದಿವಸ ಕೊಡೋದ್ರಿಂದಲೂ ಸಹ ತೊಂದರೆ ಇರೋದಿಲ್ಲ. ಸೊ ಆ್ಯಸ್ ಇಟ್ ಈಸ್ ನಡ್ಕೊಂಡು ಹೋಗುತ್ತೆ. ಕಾಸ್ಟ್ ಪರವಾಗಿ ನಾವು ನೋಡೋದಾದರೆ ಡೈಲಿ ಕೊಡೋದ್ರಿಂದ ಕಾಸ್ಟ್ ಅಂದರೆ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಸೊ ಗ್ಯಾಪ್ ವೈಸ್ ಕೊಡ್ತಾ ಹೋದರೆ ಸೊ ಅದರ ಒಂದು ಮೆಟಬಾಲಿಸಮ್ಸ್ ಅಂದ್ರೆ ಚೆನ್ನಾಗಿ ಸ್ಪೀಡಪ್ ಮಾಡ್ತೀವಿ, ಹಾಲಿನ ಉತ್ಪಾದನೆ ಸಹ ಹೆಚ್ಚಾಗುವಂತೆ ಮಾಡ್ತೀವಿ. ಸೊ ಓವರಾಲ್ ಇಷ್ಟು ಈ ವಿಡಿಯೋದ ಒಂದು ಮಾಹಿತಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ನಮಸ್ಕಾರ.